ಮಮ್ಮಿ ಓ ಇದೇನ್ ಮಮ್ಮಿ ಗೋಬಿ ಮಂಚೂರಿ ಮಾಡಕ್ ಕುಂತ ಬಿಟ್ಟಿ ಅಲ್ಲಿ ಇದೇನು ಗೋಬಿ ಮಂಚೂರಿ ಅಲ್ಲಿದ ಗೋಬಿ ಮಂಚೂರಿ ಅಷ್ಟ ಮಮ್ಮಿ ನಿನ್ನ ಕಡೆ ಅದು ಗೋಬಿ ಮಂಚೂರಿ ತಿನ್ನೋದ ಅದಾವ ಅದಕ್ಕೆ ತೆಗೆದಿಟ್ಕೊಂಡು ನೀನು ಮೊದಲು ಹಸೆ ಹಸೆ ಮಾಡ್ಕೋಬೇಡ ಮಮ್ಮಿ ನಾ ಒಂದು ವಿಷಯ ಕೇಳಿ ಏನು ನನಗೆ ಹೆಂಗೆ ಅನ್ಸತ್ತೈತೆ ಹೇಳ ಇವತ್ತು ಯಾಕೆ ಖುಷಿ ಅನ್ನತ್ತಿತ್ತು ನನಗೆ ಅದಕ್ಕೆ ಈಗ ಗೊತ್ತಿಲ್ಲ ಚಲೋ ಆಗ್ಬಿಡು ಖುಷಿ ಖುಷಿಲಿಂತ್ರ ಇರು ಯಾವಾಗ್ಲೂ ಮತ್ತು ನೀನು ನಾನು ಖುಷಿ ಖುಷಿ ಅಂತ ಇರ್ತೇನೆ ನಮ್ಮೂರೊಳಗೆ ಎಲ್ಲರೂ ಖುಷಿ ಇರಲಿ ಅದು ನಮ್ಮದು ಫ್ಯಾಮ್ಲಿ ಹೌದಲ್ಲ ಇಲ್ಲಿರೋದು ನಮ್ಮದು ಫ್ಯಾಮ್ಲಿ ದೊಡ್ಡ ಫ್ಯಾಮ್ಲಿ ಅದು ನಮ್ಮ ಊರಾಗ ಐತಿ ಹೌದಲ್ಲ ಮಮ್ಮಿ ಹಾಂ ಮತ್ತು ನೀ ತೆಗೆದಿಟ್ಕೋ ಎಲ್ಲ ಐತಿ ನಮ್ಮ ಮೊನ್ನೆ ನೋಡಿದ್ಯಾ ಡಬ್ಬಿನ ತೊಗೊಂಬಂದ್ಬಿಟ್ಟಿ ಅಲ್ಲ ಮಮ್ಮಿ ನೀನು ಯಾವಾಗಾರ ಏನ ರೆಸಿಪಿ ಮಾಡಕ್ ಬರ್ತೈತೆ ಅದ ನೀ ತೆಗೆದಿಟ್ಕೊ ಮ್ಯಾಗ ಐತಂತೆ ಇವತ್ತು ಆ ತಡೆ ಇಲ್ಲಾಂದ್ರೆ ಮತ್ತೆ ಅವನ್ ತಗೋಕ್ ಹೋಗಿ ಮತ್ತೆ ಹೊತ್ತೆ ಬಿಡ್ತಾವ ಅದಿಷ್ಟ ಸಣ್ಣ ಡಬ್ಬಿ ಐತ್ರಿ ಫ್ರೆಂಡ್ಸ್ ಅದೇನೋ ತೆಗಿಯಕ್ಕೆ ಹೋಗಿ ಒತ್ತ ಬಿಡ್ತೈತಂತೇನ ಹೆಂಗೆ ಮಾತಾಡ್ತೀವಿ ಮಮ್ಮಿ ನೀನು ಮಮ್ಮಿ ನನಗೆ ಯಾಕೆ ಖುಷಿ ಅನ್ನತೈತಿ ಮಮ್ಮಿ ಎದಕ್ಕೇನು ನನಗೂ ಗೊತ್ತಿಲ್ಲ ನನಗೆ ಮುಂಜಾನಿಂದನೂ ಖುಷಿ ಆಗತ್ತೈತಿ ಗೋಬಿ ಮಂಚೂರಿ ಮಾಡಕತ್ತೆ ಅದಕ್ಕೆ ಖುಷಿ ಆಗತ್ತೈತೆ ಅಲ್ಲ ಅದು ಬ್ಯಾರೆದೈತಿ ಚಲೋ ಆಗ್ತದ ಅದು ಬ್ಯಾರೇನ ಇಟ್ಕೊಂಡು ಸಪ್ರೇಟ್ ಐತದ ಸಪ್ರೇಟ್ ನೋಡ್ರಿಪ್ಪ ನಮ್ಮ ಮಸ್ತ್ ಗೋಬಿ ಮಂಚೂರಿ ರೆಡಿ ಆದ್ರಿ ಉಳ್ಳಾಗಡ್ಡಿ ರೀ ಭಾಳ ಅಂದ್ರೆ ಭಾಳ ಮಸ್ತ್ ರೀಪ್ಪ ಅವು ಉಳ್ಳಾಗಡ್ಡಿ ಕರಿಯಾಗತ್ತೀನಿ ಹುಡುಗರು ಹಂಗೆ ಬರೇ ಬಾಯ್ಲ ತಿನ್ನತ್ತಾರ ಮಸ್ತಾಗ್ಯಾವ ಅನ್ಕೊಂತ ಇದಂತ್ರ ಅಂಗಡಿ ಒಳಗೆ ನಾ ಹೆಂಗೆ ಮಾಡ್ತಾರ ನೋಡ್ರಿ ಹಂಗೆ ಮಾಡಿದ್ದೈತ್ರಿ ನೀವು ಒಂದ್ಸಲ ಮನೆ ಒಳಗೆ ಮಕ್ಕಳಿಗೆಲ್ಲ ಮಾಡಿಕೊಡ್ರಿ ಭಾಳ ಖುಷಿ ಪಡ್ತಾರೆ ಮಕ್ಕಳೆಲ್ಲ ಇದ್ರದ್ದು ಕಂಪ್ಲೀಟ್ ರೆಸಿಪಿ ಎದ್ರೊಳಗೆ ಐತಪ್ಪ ಅಂತಂದು ಹೇಳಿದ್ರೆ ನಮ್ಮ ಸಾನಿಯನ್ ಚಾನಲ್ ಒಳಗೆ ಐತ್ರಿ ಎಲ್ಲರೂ ನೋಡ್ರಿ ಸಪೋರ್ಟ್ ಮಾಡಿರಿ The next day. ಈಗ ನೋಡ್ರಿ ನಾನು ಹೋಗಿ ಸಾನಿಯಾಗ ಕಳಿಸಿ ಬಂದೆ ರೀ ಸಾನಿಯಾ ಅಂತ ಹೋದ್ಲರಿ ಬಂದ ತಕ್ಷಣ ಎಲ್ಲ ಒಳಗಿಂದ ಹೊರಗಿಂದ ಎಲ್ಲ ಕಸ ಹೊಡೆದು ಬಾಕ್ಲೆ ನೀರು ಹಾಕಿ ಇಲ್ಲಿ ಹಾಲು ಬಿಸಿ ಮಾಡಿದೆ ರೀ ನೋಡ್ರಿ ಇಲ್ಲಿ ಹಾಲು ಉಗ್ಗಿ ಎಲ್ಲ ಮೇಲ್ಗಡೆ ಕೆನೆ ಬಂದಿರ್ತೈತಲ್ರಿ ಮತ್ತು ಹೊಳ್ಳಿದ್ರಾಗ ಬಿಸಿ ಇಡೋದ್ರಾಗ ಈ ಥರ ಆಗ್ಬಿಡ್ತೈತೆ ರೀ ಡಬ್ಬಿ ರೀ ಆಮೇಲೆ ಇಲ್ಲಿ ಅನ್ನ ಬಿಸಿ ಇಟ್ಟೀನಿ ರೀ ರಾತ್ರಿದು ಉಳ್ದೈತೆ ರೀ ಅನ್ನ ಅದನ್ನು ಸ್ವಲ್ಪ ಡಬ್ರಿ ಒಳಗೆ ಬಿಸಿ ಇಟ್ಟೀನಿ ರೀ ಇಲ್ಲಿ ಚಹಾ ಮಾಡೀನಿ ರೀ ನನಗೆ ತಮ್ಮನಾಗ ಚಹಾ ರೀ ಸಾನಿಯಾಗ ಕುಡ್ದು ಹೋಗುವ ಅಂದೆ ಆಕೆ ಒಲ್ಲೆ ಅಂದ ರೀ ಆಮೇಲೆ ಇಲ್ಲಿ ಪಲ್ಯ ಐತಿ ಇದನ್ನು ಬಿಸಿ ಮಾಡಿಬಿಡ್ತೀನಿ ರೀ ಈಗ ಸಾರು ಹೇಳ್ತೇನೆ ರೀ ಬೇಳೆ ಹಾಕಿ ಸಾರು ಮಾಡಿಬಿಡ್ತೀನಿ ನೋಡಿರಿ ಈಗ ಬೇಳೆ ಸಾರು ಮಾಡೋಕೆ ಇಲ್ಲೆಲ್ಲ ಕುಕ್ಕರ್ ಒಳಗೆ ಹೆಚ್ಚಿ ಹಾಕೀನಿ ರೀ ಬೇಳೆನ ಹಾಕೀನಿ ಇದ್ರೊಳಗೆ ಈಗ ಕುಕ್ಕರ್ ಡಕ್ಕನ್ ಹಾಕಿ ಸಿಟಿ ಮಾಡ್ಸೋಕೆ ಇಟ್ಬಿಡೋಣ ರೀ ಈಗಂತ ನೋಡ್ರಿ ಇಲ್ಲಿ ಬೆಳಗ್ಗೆ ಇಟ್ಟಿದ್ನಲ್ರಿ ಸಿಟಿ ಅಂತ ಆಗಾಕತ್ತೈತೆ ರೀ ಆಮೇಲೆ ಮಕ್ಕ ತೊಗೊಂಡಿಲ್ಲ ನಾನು ಚಹಾ ಕುಡಿಯಾಕತ್ತೀನಿ ರೀ ನೋಡಿರಿ ನಮ್ಮ ಇದು ಹಾಲಿಂದ ಮಲೈ ಎಷ್ಟು ಬರ್ತೈತೆ ಅಂತೇಳಿದ್ರೆ ಇಷ್ಟೊಂದು ಮಲೈ ಬರ್ತೈತೆ ನೋಡಿರಿ ನೀವು ಯಾವಾಗಾದ್ರೂ ಕಾಯ್ತಿದ್ರಿ ಇಷ್ಟು ಮಲೈ ಬರ್ತೈತೆ ನೋಡ್ರಿ ಸೊ ನೋಡ್ರಿ ಫ್ರೆಂಡ್ಸ್ ಇವಾಗ ಬೆಳಗ್ಗೆ ನಾಷ್ಟಕ್ಕೆ ಏನು ಮಾಡಾಕತ್ತೀನಪ್ಪ ನಾನು ಅಂತಂದು ಹೇಳಿದ್ರೆ ಇಲ್ಲಿ ಅಕ್ಕಿ ಹಿಟ್ಟೈತ್ರಿ ಆಮೇಲೆ ಕ್ಯಾರೆಟ್ ಸ್ವಲ್ಪ ಕೊಬ್ಬರಿ ತುರ್ಕೊಂಡೀನಿ ರೀ ಅದ್ರೊಳಗೆ ಕ್ಯಾರೆಟನ್ನು ತುರ್ಕೊಂಡೀನಿ ರೀ ಹಸಿಮೆಣ್ಸಿಕಾಯಿ ಹೆಚ್ಕೊಂಡೀನಿ ಉಳ್ಳಾಗಡ್ಡಿ ಹೆಚ್ಕೊಂಡೀನಿ ರೀ ಅಕ್ಕಿ ಹಿಟ್ಟಿನ ಮಸಾಲೆ ರೊಟ್ಟಿ ರೀ ಆಮೇಲೆ ಕಾಯಿ ಚಟ್ನಿ ಮಾಡಾಕತ್ತೀನಿ ರೀ ಇವತ್ತು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತೈತೆ ರೀ ಇಷ್ಟಂತ್ರಿ ಇವಾಗ ಅಕ್ಕಿ ಹಿಟ್ಟು ತೊಗೊಂಡೀನಿ ಈ ಎಲ್ಲದನ್ನೂ ಹೆಚ್ಕೊಂಡಿನಲ್ರಿ ಇದ್ರೊಳಗನ ಹಾಕೊಂಬಿಡನ್ರಿ ಇವಾಗ ಇಲ್ಲಿ ನೋಡ್ರಿ ಈಗ ನಾನು ಅವನ್ನೆಲ್ಲ ಹಾಕೀನಿ ಆಮೇಲೆ ಸ್ವಲ್ಪ ಜೀರಿಗೆ ಹಾಕೊಂಡ್ರಿ ಇದಕ್ಕೆ ಅದ್ರಿ ಇಷ್ಟು ಜೀರಿಗೆ ಹಾಕೊಂಡ್ರಿ ಆಮೇಲೆ ರುಚಿ ತಕ್ಕಷ್ಟು ಉಪ್ಪು ಇಷ್ಟು ಉಪ್ಪು ಹಾಕೊಂಡ್ರಿ ಆಮೇಲೆ ಸ್ವಲ್ಪ ಕಾಳು ಮೆಣಸಿನದು ಪೌಡ್ರ್ ಹಾಕೊಂಡ್ರಿ ಅಂದ್ರೆ ಟೇಸ್ಟ್ ಭಾಳ ಬರ್ತೈತೆ ರೀ ಆಮೇಲೆ ಸ್ವಲ್ಪ ಗರಂ ಮಸಾಲೆ ಹಾಕೊಂಡ್ರಿ ಮಸಾಲೆ ಇರುತ್ತಲ್ಲ ಹಂಗಾಗಿ ಎಲ್ಲ ಮಸಾಲೆನ ಹಾಕೊಂಡ್ರೆ ಸ್ವಲ್ಪ ಟೇಸ್ಟ್ ಆಗ್ತದೆ ಅದಕ್ಕೆ ಈಗ ಇದನ್ನೇನು ಮಾಡ್ಬೇಕಂತೇಳಿದ್ರೆ ಸ್ವಲ್ಪ ಕೈಲಿಂತ ಈ ಥರ ಮಿಕ್ಸ್ ಮಾಡೋಣ್ರಿ ನೀರು ಹಾಕೋರ್ಲಿಲ್ದಂಗೆ ಈ ಥರ ಚಲೋ ಕಲಸನ್ರಿ ಒಣ ಹಿಟ್ಟು ಅದನ್ನ ಅಂದ್ರೆ ಉಪ್ಪು ಎಲ್ಲಕ್ಕೂ ಹತ್ತತ್ರ ಅದು ನೋಡ್ರಿ ಈಗ ಇದನ್ನು ಇವಾಗ ಸ್ವಲ್ಪ ತಣ್ಣೀರು ಹಾಕೊಂತ ನಾವು ರೊಟ್ಟಿ ಹಿಟ್ಟು ಯಾವ ಹದಕ್ಕೆ ನಾದ್ಕೊಂತೀವಿ ನೋಡ್ರಿ ಆ ಹದಕ್ಕೆ ನಾದ್ಕೊಂಡ್ರಿ ಈಗ
ಇವಾಗ ಹಿಟ್ಟಂತ್ರ ನಾದಿಟ್ಟಿನ್ರಿ ಇಲ್ಲಿ ಒಂದು 10 ನಿಮಿಷ ಇದನ್ನು ನೆನೆಯಕ್ಕೆ ಬಿಟ್ಬಿಡನ್ರಿ. 10 ನಿಮಿಷದೊಳಗೆ ಚಟ್ನಿ ಮಾಡ್ಕೊಂಬಿಡನ್ರಿ. ಇಲ್ಲಿ ಅರ್ಧ ಬಟ್ಲು ನಾನು ಹಸಿ ಕೊಬ್ಬರಿ ತೊಗೊಂಡಿನ್ರಿ. ಆಮೇಲೆ ಅದಕ್ಕೆ ಜೀರಿಗೆ, ಬೆಳ್ಳುಳ್ಳಿ, ಉಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಹಾಕಿನ್ರಿ. ಈಗ ಇದನ್ನು ಚಟ್ನಿ ಮಾಡ್ಕೊಂಬಿಡನ್ರಿ. ಮಮ್ಮಿ ಇವತ್ತು ಸ್ಪೆಷಲ್ ಏನು ಮಾಡತ್ತಿ ನೀನು? ಸ್ಪೆಷಲ್ ಅದ ಹೇಳಿದ್ನಲ್ಲ ನಾನು, ಅಕ್ಕಿ ಮಸಾಲೆ ರೊಟ್ಟಿ ಆಮೇಲೆ ಕಾಯಿ ಚಟ್ನಿ ಮಾಡತ್ತೀನಿ. ಕಾಯಿ ಚಟ್ನಿ? ಇಲ್ಲಂದ್ರ ನೋಡಿಲಿ ಚಟ್ನಿ ಇವಾಗ ರೆಡಿ ಆಗೈತಿ. ಆಮೇಲೆ ಇಲ್ಲಿ ನಾ ಹಿಟ್ಟು ನಾದಿಟ್ಟಿದ್ನಲ್ಲ, ಒಂದು ಎಣ್ಣೆ ಪ್ಯಾಕೆಟ್ ಇರ್ತದಲ್ಲ, ಈ ತರ ಕಟ್ ಮಾಡ್ಬೇಕ್ರಿ ಫ್ರೆಂಡ್ಸ್. ಕಟ್ ಮಾಡಿ ಇದನ್ನ ನಾವು ರೊಟ್ಟಿ ಹೆಂಗ್ ಲಟ್ಟಿಸ್ತೀವಲ್ರಿ ತೆಳ್ಳಗ, ಆ ತರ ಇದನ್ನ ಲಟ್ಟಿಸ್ಕೊಂಡ್ರಿ. ಮಸ್ತ್ ಆಕಾವ್ರಿ. ಇವು ಭಾಳ ದಪ್ಪ ಆಗ್ಬಾರ್ದ್ರಿ, ತೆಳ್ಳಗ ಆದಂದ್ರೆ ಭಾಳ ಟೇಸ್ಟ್ ಆಗ್ತಾವ್ರಿ. ಈಗ ನೋಡ್ರಿ ರೆಡಿ. ಈಗ ನೋಡಿ ಫ್ರೆಂಡ್ಸ, ಈ ಥರ ತೆಳ್ಳಗ ನಾವು ಲಟ್ಟಿಸ್ಕೊಂಬಿಡನ್ರಿ. ಸೇಮ್ ರೊಟ್ಟಿ ಹೆಂಗೆ ಲಟ್ಟಿಸ್ಕೊಂತೀವಿ ನೋಡ್ರಿ ಹಂಗಾರೆ. ಇದು ದಪ್ಪ ಆತಂದ್ರೆ ನಿಜ ಅಂದ್ರೆ ರೊಟ್ಟಿ ಮಾಡತ್ತಿ ಮಮ್ಮಿ ನೀನು? ರೊಟ್ಟಿ ಅಕ್ಕಿ ಮಸಾಲೆ ರೊಟ್ಟಿ ನಾ ಹಂಗಂದ್ರೆ ಅಲ್ವಾ ಅದು. ಅಲ್ಲ ನಾನು ಊಟನ ಮಾಡಿಬಿಟ್ಟೆ ಸುಮ್ಮನೆ. ಅಷ್ಟು ಮಾಡ್ಬಿಡು. ಮೊದಲೇ ನೀವು ಮಾಡ್ರಂತ್ರಿ ನಾಷ್ಟ. ಈಗ ಆಗತ್ತೆ ಏನು ಮಮ್ಮಿ? ಏನಾಯ್ತು ಮಮ್ಮಿ? ಏನಿಲ್ಲ, ಹಾಕಿದೆ ಮಮ್ಮಿ? ಹಾಕಿದ್ ನೋಡ್ ಸಾನಿಯಾ. ಈಗ ಎರಡು ಸೈಡ್ ಅಯ್ಯೋ ಸಾನಿಯಾ ಅಲ್ಲ ಮಮ್ಮಿ, ತಮ್ಮನ್ನ. ನೋಡ್ ಸಾನಿಯಾ ಅಂದ್ನಲ್ಲಿ, ಈಗ ಸಾನಿಯಾ ಅಂತ ಬಂತಾನೆ ಅವ್ಕ. ಇವ ನೋಡಿ ಫ್ರೆಂಡ್ಸ, ಎರಡು ಸೈಡ್ ಸ್ವಲ್ಪ ಎಣ್ಣೆ ಹಾಕೊಂಡು ಇವನ್ನ ಬೇಯಿಸ್ಕೊಂಬಿಡನ್ರಿ. ಬೇಯಿಸಿದಪ್ಪ ಅಂತ ಹೇಳಿದ್ರೆ ಮಸ್ತ್ ಟೇಸ್ಟ್ ಬರ್ತಾವ್ರಿ ಇವು. ದೊಡ್ಡ ತಕೊಂಬಂದು ಪ್ಲೇಟ್ ಎಲ್ಲ ಇಷ್ಟ ಸಾಕು ರೀ. ನಾಷ್ಟ ಹಾಕೋರಿ, ಹಾಕಿಟ್ಟೈತಿ. ಅದಕ್ಕೆ ಸ್ವಲ್ಪ ಚಟ್ನಿ ಹಚ್ಕೊಂಡು ತಿನ್ಬಿಡ್ರಿ. ಆಮ್ಲೆಟ್ ಅಲ್ರಿ, ಅಕ್ಕಿ ಮಸಾಲೆ ರೊಟ್ಟಿ, ಅಕ್ಕಿ ಮಸಾಲೆ ರೊಟ್ಟಿ, ಕಾಯಿ ಚಟ್ನಿ. ಕಾಯಿ ಚಟ್ನಿ ಇದೆ. ಕಾಯಿ ಚಟ್ನಿ ಅಂದ್ರೆ ತೆಂಗಿನಕಾಯಿ ಚಟ್ನಿ ಅದು. ತೆಂಗಿನಕಾಯಿ ಇದ್ರಿ, ಹಸಿ ತೆಂಗಿನಕಾಯಿ. ಅದ್ರ ಮೇಲೆ ಹಚ್ಕೋಬೇಕಿಲ್ರಿ, ಅದ ಮತ್ತೆ ಸಪ್ರೇಟ್ ಅಂತ ಚಲೋ ಆಗಂಗಿಲ್ಲ. ಅದ್ರ ಮೇಲೆ ಹಚ್ಕೋರಿ ಚಟ್ನಿ ಸೂಪರ್ ಆಕತ್ರಿ. ಅದನ್ನ ತಗೋರಿ, ಇದನ್ನ ತಗೋರಿ, ಬಿಸಿ ಅದ ನೋಡ್ರಿ, ತಿಂದು ಬಿಡ್ರಿ. ಮಧ್ಯಾಹ್ನ ಮಟ ಒಟ್ಟು ಮಿಸ್ಕಂಗಿಲ್ಲ ನೋಡು. ಬರೀ 3 ತಿನ್ರಿ, 4 ತಿನ್ರಿ, ಇನ್ನೂ ಇಷ್ಟು ಹಿಟ್ಟು ಐತ್ರಿ. ತಮ್ಮನಂತ ಹೇಳ್ರಿ ಮೊದ್ಲ, ನಾ ತಿನ್ನಂಗಿಲ್ವ ಅಂತ ಹೇಳಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ನಮ್ಮ ಮನೆ ಕಡೆ ಹೆಲಿಕಾಪ್ಟರ್ ಹೊಂಟೈತಿ ನೋಡ್ರಿ ಫ್ರೆಂಡ್ಸ್. ಇಲ್ಲಿ ನೋಡ್ರಿ ಅಲ್ಲಿ ಹೆಂಗ್ ಹೊಂಟೈತ್ರಿ. ಮಮ್ಮಿ ಹೆಲಿಕಾಪ್ಟರ್ ಹೊಂಟೈತಿ, ಅಲ್ಲಿ ಹೊಂಟೈತಿ ನೋಡ್ರಿ ಫ್ರೆಂಡ್ಸ್. ಇನ್ನೊಂದು ಹೋಗಿತ್ತು ಮಮ್ಮಿ ಹೆಲಿಕಾಪ್ಟರ್. ಇವತ್ತು ಯಾಕೆ ಜಗ್ಗಡಾಡತ್ತಾವ ನೋಡಿ ಮಮ್ಮಿ. ಮೊದ್ಲು ಈ ಹಾಡಂತೂ ಭಾಳ ಅಂದ್ರೆ ಭಾಳ ನನಗೆ ಇಷ್ಟ ರೀಪ್ಪ. ಭಾಳ ಸೂಪರ್ ಐತ್ರಿ ಈ ಹಾಡು. ದ್ವಾಪರ ದಾಟುತ್ತಾ ನನ್ನನೇ ನೋಡಲು, ನನ್ನನೇ ಸೇರಲು ಬಂದರಾದಿಕೆ, ಹಾಡಲೇ ಹಾಡಲು ಮಾತಲೇ ಹೇಳಲು ಸಾಧ್ಯವೇ ಇಲ್ಲದ ರಾಗಮಾಲಿಕೆ. ಸಖಿ ಸಖಿ ನನ್ನ ರೂಪಸಿ, ಸಖಿ ಸಖಿ ನಿನ್ನ ಮೋಹಿಸಿ, ನೀನೇ ನನ್ನ ಪ್ರೇಯಸಿ. ಜೀನದನಿಯವಳೆ ಮೀನ ಕಣ್ಣೋಳೆ, ಸೊಬಗ ಮೈ ತುಂಬಿದೆ. ಹಂಸ ನಡೆಯೋಳೆ, ಎದೆಗೆ ಇಳಿದೋಳೆ, ಜೀವ ಜಲ್ಲೆಂದಿದೆ. ಬೇರೆ ದಾರಿನೂ ಇಲ್ಲ ನನಗಿನ್ನು, ನೀನು ಸಿಕ್ಕಾಗಿದೆ. ನಾನು ಹುಡುಕಿದ್ದ ನನ್ನ ನಿಲ್ದಾಣ ನೀನೇ ಇನ್ನೇನಿದೆ. ನಿಹಾರಿಕ, ಆಕರ್ಷಿಕ, ಅನಾಮಿಕ ಹೆಸರೇನೆ. ವಿರೋನಿಕಾ, ಶಿಫಾಲಿಕಾ, ಈ ವಂಶಿಕ ನೀನೇನೆ. ಹಾಡು ನೋಡ್ರಿಪ್ಪ ಎಷ್ಟು ಚಂದ ಹೇಳ್ಯಾರಪ್ಪ ಅಂತಂತ ಹೇಳಿದ್ರೆ ಅವರು ಸರಿಗಮಪ ಒಳಗೆ ಬಂದಿದ್ದೀರಿ. ಅವ್ರಿಗೆ ಕನ್ನಡನ ಮಾತಾಡೋಕೆ ಬರೋಂಗಿಲ್ಲ ರೀ. ಅಂಥವ್ರು ನಮ್ಮ ಕನ್ನಡ ಹಾಡು ಎಷ್ಟು ಚಂದ ಹೇಳ್ಯಾರಪ್ಪ ಅಂತ ಕೇಳಿದ್ರೆ ಕೇಳ್ತಾನೆ ಇರ್ಬೇಕು ಅನ್ಸಾಕತ್ಬಿಟ್ಟತ್ರಿ. ಅಷ್ಟು ಮಸ್ತ್ ಐತ್ರಿ. ಮ್ಯೂಸಿಕ್ನ ಅಷ್ಟು ಚಲೋ ಐತ್ರಿ. ನನಗಂತೂ ಈ ಹಾಡು ಭಾಳ ಸೇರ್ತ್ರಿಪ್ಪ. ನನಗೆ ಅಲ್ಪ ಸ್ವಲ್ಪ ಹಾಡು ಹೇಳೋದು ಭಾಳ ಹುಚ್ಚರಿ. ಯಾಕಂದ್ರೆ ಮೇಲ್ಗಡೆ ಅರ್ಬಿ ಒಣ ಹಾಕಕ್ಕೆ ಬಂದಾಗ ಅಲ್ಲಿ ಹೇಳ್ತಿರ್ತೀನಿ ರೀ. ತಳಗ ಬಾಂಡೆ ತಿಕ್ಕೊಂಬಂದ, ಮುಸುರು ತಿಕ್ಕೊಂಬಂದ, ಅಡುಗೆ ಮಾಡೋ ಮುಂದೆ ಹಂಗೆ ಒಬ್ಬಕ್ಕೆ ಸುಮ್ಮನೆ ಗುನ್ಗುಳುಕ್ತಾನೆ ಹಾಡು ಹೇಳ್ತಿರ್ತೀನಿ ರೀ. ಏನೋ ಈ ಹಾಡು ಹೇಳ್ಬೇಕಂತ ಹೇಳಿ ಭಾಳ ಮನ್ಸಿಗೆ ಬಂತ್ರಿ ಇವತ್ತು. ಹಾಗಾಗಿ ಹೇಳಕತ್ತೀನಿ ರೀ. ಏನೋ ಸ್ವಲ್ಪ ತಪ್ಪಿದ್ದಲ್ಲೇ ದಯವಿಟ್ಟು ಕ್ಷಮಿಸ್ರಿಪ್ಪ. ಏನೋ ಕರೆಕ್ಟ್ ಐತೋ ತಪ್ಪೈತೋ ಗೊತ್ತಿಲ್ಲ ರೀ, ಒಟ್ಟು ಹೇಳಕತ್ತೀನಿ ರೀ ನಾನು.
ಆಮೇಲೆ ಈ ಮ್ಯೂಸಿಕ್ ನಮ್ಮ ವಿಡಿಯೋದೊಳಗೆ ಬಂದ್ರೆ ಎಲ್ಲಿ ಕಾಪಿರೈಟ್ ಬರ್ತೈತಿ ಅನ್ನೋದು ಒಂದು ಹೆದರಿಕೆ ರೀ. ನೋಡೋಣ್ರಿ ಬಿಟ್ಟು ಆಮೇಲೆ ಫಸ್ಟ್ ವಿಡಿಯೋ ಬಿಡ್ತೀನಿ ರೀ. ಅದೇನೋ ಕಾಪಿರೈಟ್ ಬಂತಪ್ಪ ಅಂತ ಹೇಳಿದ್ರೆ ಮ್ಯೂಸಿಕ್ ಎಲ್ಲ ತೆಗೆದು ನಾ ಹೇಳಿದ ಅಷ್ಟನ್ನ ಬಿಟ್ಬಿಡ್ತೀನಿ ರೀ ನಾನು. ಅರಳಿದ ಸುಮಗಳ ಅರಳಿಸುವವಳು ಕುಸುಮಗಳಂತ ಬೆರಳು, ಚೆಮ್ಮಲ್ಲಿಗೆಯಂತ ಬೆರಳು, ಗಿಳಿಗಳ ಬಳಗಕ್ಕೆ ಸರಿಗಮ ಕಲಿಸುವ ಇನಿತ ಜೀನಿನ ಕೊರಳು, ಬಲು ವಿಸ್ಮಯ ನಿನ್ನ ಕೊರಳು, ಸೌಂದರ್ಯದಲ್ಲಿ ಗಾಂಭೀರವಂತೆ, ಆಂತರ್ಯದಲ್ಲಿ ಔದಾರ್ಯವಂತೆ, ನೀನೇ ನನ್ನ ಪ್ರೇಯಸಿ. ಪಾದ ಪದ್ಯಾನ ಬರೆದ ಹಾಗಿರುವ ಹೆಜ್ಜೆಯ ಮುದ್ರೆಯು, ನಿನ್ನ ನಡೆ ಕಂಡು ಹಿಂದೆ ಬರಬಹುದು ತುಂಗೆಯು ಭದ್ರೆಯು. ನಾನು ಶ್ರೀಕೃಷ್ಣ ನೀನೆ ನನ್ನ ಭಾಮೆ ಮೂಡಿದ ಪ್ರೀತಿಯು. ಎಷ್ಟು ಜನ್ಮಗಳ ದಾಟಿ ಬಂದಾಯ್ತು ಈ ಕ್ಷಣ ಸಾಕ್ಷಿಯು. ಲೀಲಾವತಿ ಶರಾವತಿ ನೀಲಾವತಿ ಹೆಸರೇನೆ, ಗಂಗಾವತಿ ತುಂಗಾವತಿ ನೇತ್ರಾವತಿ ನೀನೇನೆ. ನೀ ನಕ್ಕರೆ ಸಕ್ಕರೆ ಅರರೆರೆ ಎಂದು ಬ್ರಹ್ಮನಿಗೂನು ಬೆರಗು, ನೀನಂದರೆ ಬೆರಗು ಬೆರಗು, ಬರೆದರೆ ಮುಗಿಯದ ಪದದಲ್ಲಿ ಸಿಗದ ರತಿಯರಿಗಿಂತ ಸೊಬಗು, ಮೈ ಮಾಟವೇ ಮೋಹಕ ಸೊಬಗು. ಲಾವಣ್ಯ ನೋಡಿ ನಾಧನ್ಯನಾದೆ, ತಾರುಣ್ಯ ನೋಡಿ ಹೀಗಾಗಿ ಹೋದೆ, ನೀನೇ ದನಿಯೋಳೆ ನೀನ ಕಣ್ಣೋಳೆ ಸೊಬಗು ಮೈ ತುಂಬಿದೆ, ಹಂಸ ನಡೆಯೋಳೆ ಎದೆಗೆ ಇಳಿದವಳೆ ಜೀವ ಜಲ್ಲೆಂದಿದೆ. ಬೇರೆ ದಾರಿನೂ ಇಲ್ಲ ನನಗಿನ್ನು ನೀನು ಸಿಕ್ಕಾಗಿದೆ, ನಾನು ಹುಡುಕಿದ್ದು ನನ್ನ ನಿಲ್ದಾಣ ನೀನೇ ಇನ್ನೇನಿದೆ. ಚಲೋ ಆಯ್ತಾ ಮನ್ನ? ಮಸ್ತ್ ಆತ್ ನೋಡ್ ಮಮ್ಮಿ. ಎಲ್ಲಿಗಿದ್ದೆ ನೀನು? ನಾ ತೆಳಗಿದ್ದೆ. ಹೌದೇನ? ನಾನು ಏನೋ ಒಂದು ಹಾಡು ಹೇಳ್ಬೇಕಂತ ಅನಿಸ್ತು, ಅದಕ್ಕೆ ಹೇಳಿದ್ ನೋಡ್ಯವ. ಚಲೋ ಆತ? ಅದು ಹೊಸ್ದಾಗ ಬಂದಿತ್ತಲ್ಲ ಅದಿಲ್ಲಿದ್ದೆ ನೀನು. ಇವತ್ತು ಈ ಹಾಡು ಹೇಳ್ಬೇಕಾದ್ರೆ ಒಂದು ಕಾರಣ ರೀ. ದಿನಾನ ಮನೆಯೊಳಗೆ ಬ್ಲಾಗ್ ಎಷ್ಟಂತ ನೋಡಿದ್ರೆ ಬೇಜಾರಾಗ್ತದೆ, ಏನೋ ಸ್ವಲ್ಪ ಚೇಂಜಸ್ ಇರಲಿ ಅಂಥೇಳಿ ಸುಮ್ಮನೆ ಒಂದು ಜಸ್ಟ್ ಹಾಡು ಹೇಳಿದ್ದಾರೆ ಅಷ್ಟೇ ರೀ. ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ರೀ. ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್ ಜೈ ಕರ್ನಾಟಕ.